ಇನ್ನು ಬೆಳಗಾವಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮಹತ್ವದ ನಿರ್ಬಂಧವನ್ನ ಹೇರಿದೆ. ಯಾಕಂದ್ರೆ ಇವತ್ತು ಬಿಜೆಪಿಯ ಮಹಿಳಾ ನಿಯೋಗ ಹೋಗಿ ಭೇಟಿ ಮಾಡಿತ್ತು ಸಂತ್ರಸ್ತೆಯನ್ನ. ಆದ್ರೆ ವಂಟಮೂರಿ ಮಹಿಳೆಯನ್ನ ಈ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದಂತ ಪ್ರಕರಣ ಏನಿದೆ, ಮಹಿಳೆಯ ಭೇಟಿಗೆ ನಿರ್ಬಂಧ ವಿಧಿಸಿದ ಹೈಕೋರ್ಟ್. ನೊಂದ ಸಂತ್ರಸ್ತೆಗೆ ವೈದ್ಯರು ಚಿಕಿತ್ಸೆ ಒದಗಿಸ್ತಾ ಇದ್ದಾರೆ. ಈಗ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಹೀಗಾಗಿ ಸಂತ್ರಸ್ತೆಯ ಭೇಟಿಗೆ ಷರತ್ತುಬದ್ಧ ನಿರ್ಬಂಧವನ್ನ ಹೇರಲಾಗಿದೆ. ವೈದ್ಯಕೀಯ ಅಧಿಕಾರಿ ಲಿಖಿತ ಅನುಮತಿ ಇಲ್ಲದೆ ಭೇಟಿಗೆ ನಕಾರ. ವ್ಯಕ್ತಿ, ಸಂಘಟನೆ, ರಾಜಕೀಯ ಪಕ್ಷಗಳ ಭೇಟಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾರಿಗೂ ಕೂಡ ಅವಕಾಶ ಇಲ್ಲ. ವಿಜಯ ಪ್ರಸನ್ನ ಬಿ ವರಾಳೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪೀಠ ಆದೇಶವನ್ನ ನೀಡಿದೆ. ಸಂತ್ರಸ್ತೆಯ ಭೇಟಿಗೋಸ್ಕರ ಏನು ಇವತ್ತು ಮಹಿಳಾ ನಿಯೋಗ ಬಂದಿತ್ತು, ಆದ್ರೆ ಈಗ ಅವರು ಬಂದು ಹೋದಂತಹ ಬೆನ್ನಲ್ಲೇ ಸದ್ಯಕ್ಕೆ ಅವರು ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಅವ್ರಿಗೂ ಒಂದಷ್ಟು ಮಾನಸಿಕವಾಗಿ, ದೈಹಿಕವಾಗಿ ನೋವಾಗಿದೆ. ಇದೆಲ್ಲದರಿಂದ ಹೊರಬರೋಕೆ ಅವ್ರಿಗೂ ಕೂಡ ಸಮಯ ಬೇಕು. ಜೊತೆಗೆ ವೈದ್ಯರಿಗೂ ಕೂಡ ಒಂದು ಸ್ಪೇಸ್ ಬೇಕು. ಬ್ಯಾಕ್ ಟು ಬ್ಯಾಕ್ ಅವ್ರನ್ನ ಭೇಟಿ ಆಗುವವರ ಸಂಖ್ಯೆ ಹೆಚ್ಚಾದರೆ ಅದು ವೈದ್ಯರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿರ್ಬಂಧ ಹೇರಲಾಗಿದೆ.